ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ ಮಹಾದೇವನ ಹತ್ರ ಎಲ್ಲಿ ಹೋಗಿದ್ದೆ ಮಹಾದೇವ, ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ನನಗೆ ಮುಖ ತೋರಿಸ್ಬೇಡ ಅಂದಿದ ತಕ್ಷಣ ಮುಖ ತೋರಿಸೋದಿಲ್ವಾ, ಹೇಳು ಹೇಳು ಮಹಾದೇವ, ಮುಖ ತೋರಿಸೋದಿಲ್ವಾ, ಮಾತಾಡು ಮಹಾದೇವ ಮಾತಾಡು ಅಂತಾಳೆ ಕಾವ್ಯ. ಹಂಗಲ್ಲ ಕಣಮ್ಮಿ, ನೀನು ಅಷ್ಟೆಲ್ಲ ಹತ್ಕೊಂಡು ನನಗೆ ಕೈ ಮುಗಿದ ಮೇಕೆ ನಾನು ಹೆಂಗೆ ತಾನೇ ಇರಲಿ ಹೇಳು, ಅದಕ್ಕೆ ನಿನಗೆ ನೋವು ಕೊಡೋದು ಬೇಡ ಅಂತ ದೂರ ಹೊಂಟೋದೆ ಅಂತಾನೆ ಮಹಾದೇವ. ನೀನು ಇಲ್ಲದೆ ನಾನು ಹಿಂಗಿರಲಿ ಮಹಾದೇವ, ನೀನು ನನ್ನ ಶಕ್ತಿ, ನೀನು ನನ್ನ ಬಲ, ನೀನು ನನ್ನ ಧೈರ್ಯ ಮಹಾದೇವ, ನೀನೇ ನನಗೆಲ್ಲ, ನೀನಿಲ್ಲದೆ ನಾನು ಹೇಗಿರಲಿ ಮಹಾದೇವ ಅಂತಾಳೆ ಕಾವ್ಯ. ಸಾಕು ಸುಮ್ಮನಿರಮ್ಮಿ, ಒಂದೇ ಕಿಟ್ಟ ಇಷ್ಟೊಂದು ಸಂತೋಷ ಕೊಡಬೇಡ, ನನ್ನ ಎದೆ ಪಟ್ ಅಂತ ಒಡೆದು ಬಿಡ್ತದೆ ಅಂತಾನೆ ಮಹಾದೇವ. ಆಗ ಕಾವ್ಯ ಮಹಾದೇವನ್ ಬಾಯಿ ಮುಚ್ಚಿ, ಹಾಗೆಲ್ಲ ಮಾತಾಡಬೇಡ ಮಹಾದೇವ, ನನಗೆ ಏನು ಗೊತ್ತಿರಲಿಲ್ಲ, ನನ್ನಿಂದ ತಪ್ಪಾಗೋಯ್ತು ಮಹಾದೇವ, ಅನ್ಬಾರದ ಮಾತೆಲ್ಲ ಅಂದು ನಿನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಮಹಾದೇವ ಅಂತ ಕಾವ್ಯ ಮಹಾದೇವನ ಕಾಲಿಗೆ ಬೀಳ್ತಾಳೆ. ಏನಮ್ಮ ಮಾಡ್ತಿದ್ಯಾ ನೀನು, ಹಾಗೆಲ್ಲ ಮಾಡಬೇಡ ನೋಡು, ಹೆಂಡತಿ ಸ್ಥಾನ ಯಾವಾಗಲೂ ಮನಸ್ಸಲ್ಲಿರಬೇಕು, ಗಂಡನ್ನ ಕಾಲಡಿಯಲ್ಲ ಅಂತಾನೆ ಮಹಾದೇವ. ನಿನ್ನ ದೊಡ್ಡ ಗುಣದ ಮುಂದೆ ನಾನು ಎಷ್ಟು ಸಣ್ಣವಳಾದೆ ಗೊತ್ತಾ, ನಾನು ಎಷ್ಟು ದಿನ ಓದು ಸಾಧನೆ ಅಂತೆಲ್ಲ ಏನೆಲ್ಲ ಅಂದ್ಕೊಂಡಿದ್ನೋ ಅದೆಲ್ಲ ನಿನ್ನ ಪ್ರೀತಿ ಮುಂದೆ ಚಿಕ್ಕದಾಗೋಯ್ತು ಮಹಾದೇವ, ನಿನ್ನ ಕಾಲು ಹಿಡಿದು ಬೇಡ್ಕೊಂಡ್ರೆ ನನಗೆ ಸಮಾಧಾನ, ದಯವಿಟ್ಟು ನನ್ನ ಕ್ಷಮಿಸು ಮಹಾದೇವ ಅಂತ ಕಾವ್ಯ ಮಹಾದೇವನ ಕಾಲು ಹಿಡಿಯೋಕ್ಕೆ ಹೋಗ್ತಾಳೆ. ಆಗ ಮಹಾದೇವ ತಡೆದು, ಅದರ ಅವಶ್ಯಕತೆ ಇಲ್ಲ, ನಿನಗೆ ಇದೆಲ್ಲ ತಪ್ಪು ಅಂತ ಅನ್ಸೋಂಗೆ ಮಾಡಿದ್ದೆ ನಾನು, ಅದ್ರಾಗೆ ನಿನ್ನ ತಪ್ಪು ಏನೈತೆ, ಆಗಿದ್ದನ್ನೆಲ್ಲ ಬಿಟ್ಟಾಕ್ಬಿಡಮ್ಮ, ನಿನ್ನ ಕನಸು ನನಸಾಯ್ತಲ್ಲ, ನನಗೂ ಅದೇ ಸಂತೋಷ ಅಂತಾನೆ ಮಹಾದೇವ. ಇದೆಲ್ಲ ನಿನ್ನಿಂದನೇ ಆಗಿತ್ತು ಮಹಾದೇವ, ಇವತ್ತು ನಮ್ಮ ಕಾಲೇಜಲ್ಲಿ ನೀನೇ ನನ್ನ ಕೈ ಇಟ್ಕೊಂಡು ಸ್ಟೇಜ್ ಹತ್ತಿಸ್ಬೇಕು, ನೀನಿಲ್ಲದೆ ನಾನು ಅವಾರ್ಡ್ ತಗೊಳ್ಳೋಕ್ಕಿಲ್ಲ, ಬಾ ಕಾಲೇಜಿಗೆ ಹೋಗೋಣ ಅಂತಾಳೆ ಕಾವ್ಯ. ನಾನು ಅದಕ್ಕೆ ಬರಲಿಲ್ಲ ಕಾವ್ಯ, ಅಮ್ಮ ಆಸ್ಪತ್ರೆ ಸೇರಿದಾಳೆ, ವಿಷ ಕುಡಿದ್ಬಿಟ್ಟವಳೆ ಅಂತಾನೆ ಮಹಾದೇವ. ಏನು ಹೇಳ್ತಿದ್ಯಾ ಮಹಾದೇವ, ಅತ್ತೆ ವಿಷ ಕುಡ್ದಿದ್ದಾರ, ಯಾಕೆ ಏನಾಯಿತು ಅಂತಾಳೆ ಕಾವ್ಯ. ಗೊತ್ತಿಲ್ಲ ಕಣಮ್ಮಿ, ರಾಮ್ ಫೋನ್ ಮಾಡಿದ್ದ, ಅವರಿಗೆ ಹೊಟ್ಟೆಲಿರೋ ವಿಷನೆಲ್ಲ ಕ್ಲೀನ್ ಮಾಡೋನಂತೆ, ಅಪಾಯ ಏನಿಲ್ಲ, ಆದರೂ ನೀನು ಬೇಗ ಬಾ ಅಂತ ಹೇಳ್ತಿದ್ದ. ಅದು ಕಾವ್ಯ ಅಮ್ಮ ಅವತ್ತೇ ನನ್ನ ತಾವ ಭಾಷೆ ತಗೊಂಡವಳೆ, ನೀನು ಮನೆಗೆ ಬಂದರೆ ಕಾವ್ಯನ ಕರ್ಕೊಂಡೇ ಬರಬೇಕು, ಇಲ್ಲ ಅಂದರೆ ಈ ಮನೆ ಹೊಸ್ಲು ತುಳಿಬೇಡ ಅಂತ, ಒಂದು ವೇಳೆ ನಾನು ಒಬ್ಬನೇ ಏನಾದರೂ ಹೋದರೆ ನನ್ನ ಮುಖನ ನೋಡಲ್ಲ ಅಂತ ಹೇಳಿದಾಳೆ ಅಂತ ಅಳ್ತಾ. ಇಷ್ಟೇ ಹೇಳಿದ ಮೇಕೆ ನಾನೊಬ್ಬನೇ ಹೋದರೆ ಆ ದೇವರು ನನ್ನ ಕ್ಷಮಿಸೋಕ್ಕಿಲ್ಲ ಕಣಮ್ಮೆ, ಆಸ್ಪತ್ರೆಯಲ್ಲಿರೋ ನಮ್ಮ ಅಮ್ಮಂಗೂ ನನ್ನ ಮುಖ ನೋಡೋಕ್ಕಿಲ್ಲ ಅಂತಾನೆ ಮಹಾದೇವ. ಅದಕ್ಕೇನಂತೆ ಮಹಾದೇವ, ಇಂಥ ಪರಿಸ್ಥಿತಿನಲ್ಲಿ ಇರುವಾಗ ನಾವು ಇನ್ನೂ ಇಲ್ಲೇ ಇರೋದೀವಲ್ಲ, ಬಾ ಹೋಗೋಣ ಅಂತಾಳೆ ಕಾವ್ಯ ನೀನು ಪ್ರಶಸ್ತಿ ತಗೊಳ್ಳೋ ವಿಷಯ ಅಂತಾನೆ ಮಹಾದೇವ. ನಾನು ನನ್ನ ಕನಸನ್ನು ಮುಗಿಸ್ಬೇಕಿತ್ತು, ಮುಟ್ಟಿದೆ, ಸಾಧಿಸಿದೆ, ಆಸೆಗಳೆಲ್ಲ ಈಡೇರಿಸಿದೆ, ನಾನು ಯಾವತ್ತೇ ಹೋದರೂ ನಮ್ಮ ಕಾಲೇಜಲ್ಲಿ ಆ ಪ್ರಶಸ್ತಿನ ಕೊಡ್ತಾರೆ, ಆದರೆ ಈಗ ಅದು ಮುಖ್ಯ ಅಲ್ಲ, ಅತ್ತೆನ ನೋಡೋದು ಮುಖ್ಯ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕಾವ್ಯ ಮಹಾದೇವನ ಜೊತೆ ಹೋಗ್ತಾಳೆ. ಈಚೆ ಇನ್ಸ್ಪೆಕ್ಟರ್ ಪ್ರೇಮನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಮೇಡಮ್ ದಯವಿಟ್ಟು ನನ್ನ ಮಾತನ್ನು ಕೇಳಿ, ನಾನು ನಿಜವಾಗ್ಲೂ ಈ ಕೊಲೆನ ಮಾಡಿಲ್ಲ, ನನ್ನ ಅತ್ತೆ ಅಂದರೆ ನನಗೆ ಪ್ರಾಣ ಮೇಡಮ್, ಅವರಿಗೆ ವಿಷ ಹಾಕೋ ಕೆಲಸ ನಾನು ಮಾಡಿಲ್ಲ, ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತಾಳೆ ಪ್ರೇಮ. ಏನ್ರಿ ಮುಖ ನೋಡ್ತಿದ್ದೀರಾ, ಹಾಕ್ರಿ ಒಳಕ್ಕೆ ಅಂತಾರೆ ಇನ್ಸ್ಪೆಕ್ಟರ್. ಈಚೆ ದಾಮಿನಿ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾಳೆ. ಇನ್ಸ್ಪೆಕ್ಟರ್ ನಮಸ್ತೆ, ಆ ಪ್ರೇಮನ ಒಳಗೆ ಹಾಕಿದ್ದೀರಿ ತಾನೆ, ಅವರನ್ನು ಸುಮ್ಮನೆ ಬಿಡಬೇಡಿ, ಅತ್ತೆನೇ ಕೊಲ್ಸೋಕೆ ಹೊರಟಿದ್ಲು, ಅವಳ ಅತ್ತೆ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಪ್ರಪಂಚದಿಂದನೇ ಹೊರಗಡೆ ಕಳ್ಸೋಕೆ ಹೋಗಿದ್ಲು, ಅವಳನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಅಂತಾಳೆ. 4 ಲಾಠಿ ಮುರಿದ್ರೆ ನಮ್ಮ ಪವರ್ ಏನು ಅಂತ ಗೊತ್ತಾಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್. ನಾನು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ, ಈ ಲಾಠಿ ಮುರಿಯೋದಲ್ಲ, ಅವಳ ಅಹಂಕಾರ ಮುರಿಬೇಕು, ಅವಳು ಅಳೋದಲ್ಲ, ಅವಳ ಆತ್ಮಸ್ಥೈರ್ಯ ಹೆದರಿ ಕಿರಿಚಬೇಕು, ಅವಳು ಅಲ್ಲೆಲ್ಲೋ ಬೀಳೋದಲ್ಲ, ನನ್ನ ಎದುರುಗಡೆ ಮಂಡಿಯೂರಿ ಕೂತ್ಕೋಬೇಕು, ಅವಳ ದೇಹದ 1 ಇಂಚು ಆ ಲಾಠಿ ಮಿಸ್ ಮಾಡಬಾರ್ದು ಅಂತಾಳೆ ದಾಮಿನಿ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಇಲ್ಲಿಗೆ ಬಂದ ಮೇಲೆ ಎಂಥವರು ದಾರಿಗೆ ಬರ್ತಾರೆ, ಈ ಪ್ರೇಮನ ಕಥೆನ ನಾನು ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಇನ್ಸ್ಪೆಕ್ಟರ್. ಇನ್ನು ಮುಂದೆ ನನ್ನ ಎದುರುಗಡೆ ನಿಲ್ಲೋಕ್ಕೂ ಅವಳು ಹೆದರಬೇಕು, ಹಾಗೆ ಬುದ್ಧಿ ಕಲಿಸಿ ಅವಳಿಗೆ ಅಂತ ದಾಮಿನಿ ಕಾಲ್ ಕಟ್ ಮಾಡ್ತಾಳೆ. ಈಚೆ ಕಾನ್ಸ್ಟೇಬಲ್ ಪ್ರೇಮಂಗೆ ಹೊಡಿತಾರೆ. ಹೊಡಿಬೇಡಿ ಮೇಡಮ್, ಅಯ್ಯೋ ಅಮ್ಮ ಅಂತ ಕೂಗ್ತಾಳೆ ಪ್ರೇಮ. ಈಚೆ ಪಂಚಮಿ, ರಾಮ್, ಶ್ರೀಧರ್, ಮಹೇಶ್ವರಿ, ಕಿಟ್ಟಿ ಎಲ್ಲ ಕಲ್ಯಾಣಿ ಹತ್ರ ಬರ್ತಾರೆ. ಕಲ್ಯಾಣಿ ಕೂತ್ಕೊಂಡು ಪ್ರೇಮ ಎಲ್ಲಿ ಅಂತಾರೆ. ಆಗ ಪಂಚಮಿ ಅವಳನ್ನು ಪೊಲೀಸರು ಅರೆಸ್ಟ್ ಕರ್ಕೊಂಡು ಹೋದ್ರು ಅಂತ ಸನ್ನೆ ಮಾಡ್ತಾಳೆ. ಏನು, ಪೊಲೀಸ್ನವರು ಕರ್ಕೊಂಡು ಹೋದ್ರಾ ಅಂತಾರೆ ಕಲ್ಯಾಣಿ. ಅತ್ತಿಗೆ ನಿಮಗೆ ಪ್ರಜ್ಞೆ ಬಂತಲ್ವಾ, ಅಷ್ಟು ಸಾಕು, ನೀವು ಆರಾಮಾಗಿರಿ ಅಂತಾರೆ ಶ್ರೀಧರ್. ಅಲ್ಲ ಶ್ರೀಧರ್, ಪೊಲೀಸ್ನವರು
ಯಾಕೆ ಪ್ರೇಮನ ಅರೆಸ್ಟ್ ಮಾಡಿದ್ರು, ಅವಳನ್ನೇ ಕರ್ಕೊಂಡೋದ್ರು ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ನೀವು ಮೊದಲು ರೆಸ್ಟ್ ತಗೊಳ್ಳಿ, ಆ ವಿಷಯ ನಾನು ನೋಡ್ಕೋತೀನಿ ಅಂತಾನೆ ರಾಮ್ ನಾನು ಈಗಲೇ ಪ್ರೇಮನ ಹತ್ರ ಹೋಗಬೇಕು, ನಾನು ಅವಳನ್ನು ನೋಡಬೇಕು ಅಂತಾರೆ ಕಲ್ಯಾಣಿ. ಬೇಡ ದೊಡ್ಡಮ್ಮ ಪ್ಲೀಸ್, ನೀವು ರೆಸ್ಟ್ ತಗೊಳ್ಳಿ, ಪ್ರೇಮಂಗೆ ಏನೂ ಆಗಲ್ಲ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಅಂತಾನೆ ರಾಮ್. ಅಕ್ಕ ಇವಳಿಗೆ ಪ್ರಜ್ಞೆ ಬಂದ್ಬಿಡ್ತು, ಇದೆಲ್ಲ ನಮ್ಮದೇ ಸ್ಕೆಚ್ಚು ಅಂತ ಗೊತ್ತಾಗಿ ನಾವೇನಾದರೂ ಸಿಕ್ಕಾಕೊಂಡು ಬಿಡ್ತೀವಾ, ನೀನು ಯಾಕಕ್ಕ ಹೀಗೆ ಮಾಡೋಕೋದೆ ಅಂತಾನೆ ಕಿಟ್ಟಿ. ಲೋ ಕಿಟ್ಟಿ, ನಾನೇನು ಮಾಡಿಲ್ಲ ಕಣೋ, ಈಗ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತಾರೆ ಮಹೇಶ್ವರಿ. ಮತ್ತೆ ಇನ್ಯಾರು ಮಾಡಿದ್ರು ಅಕ್ಕ ಅಂತಾನೆ ಕಿಟ್ಟಿ. ಆಗ ಮಹೇಶ್ವರಿ ಗುರಾಯಿಸ್ತಾರೆ, ನಾನು ಪ್ರೇಮ ಹತ್ರ ಹೋಗಬೇಕು ಅಂತಾರೆ ಕಲ್ಯಾಣಿ. ಬೇಡ ದೊಡ್ಡಮ್ಮ, ಪ್ರೇಮಂಗೆ ಏನೂ ಆಗಲ್ಲ, ಎಲ್ಲ ನಾನು ನೋಡ್ಕೋತೀನಿ, ದಯವಿಟ್ಟು ನೀವು ರೆಸ್ಟ್ ತಗೊಳ್ಳಿ ದೊಡ್ಡಮ್ಮ ಅಂತಾನೆ ರಾಮ್. ಅಕ್ಕ ನೀನು ಎಲ್ಲಿಗೂ ಹೋಗಬೇಡ ಅಕ್ಕ, ಅದನ್ನೆಲ್ಲ ಪೊಲೀಸ್ನವ್ರು ನೋಡ್ಕೋತಾರೆ, ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ ಅವಳಿಗೆ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತಾರೆ ಮಹೇಶ್ವರಿ. ಇಲ್ಲ, ನಾನು ಪ್ರೇಮನ ಹತ್ರ ಮಾತಾಡಲೇಬೇಕು ಅಂತಾರೆ ಕಲ್ಯಾಣಿ. ಅಕ್ಕ ಡಾಕ್ಟರ್ಸ್ಗಳು ರಾಮ್ ಎಲ್ಲರೂ ಹೇಳ್ತಿದ್ದಾರಲ್ಲ, ನನಗೆ ನೀನೇ ಮುಖ್ಯ, ನೀನೀಗ ರೆಸ್ಟ್ ತಗೊಳ್ಳೋದು ಮುಖ್ಯ, ನೀನೇನು ಹೇಳಿದ್ರು ನಿನ್ನ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತಾರೆ ಮಹೇಶ್ವರಿ ಅರ್ಥ ಮಾಡ್ಕೋ, ಪ್ರೇಮಂದು ಯಾವ ತಪ್ಪು ಮಾಡಿಲ್ಲ, ಇಲ್ಲ ನಾನು ಹೋಗಲೇಬೇಕು ಅಂತಾರೆ ಕಲ್ಯಾಣಿ. ಅಕ್ಕ ಅವಳೇನು ತಪ್ಪು ಮಾಡಿಲ್ಲ ಅಂದರೆ ಪೊಲೀಸ್ನವರು ಬಿಟ್ಟು ಕಳಿಸ್ತಾರೆ, ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ, ಸುಮ್ಮನೆ ಮಲ್ಕೋ ಅಂತಾರೆ ಕಲ್ಯಾಣಿ. ಮಹೇಶ್ವರಿ ನೀನು ಯಾಕೆ ಹೀಗೆ ಆಡ್ತಿದ್ಯಾ, ಕೈ ತೆಗಿ ಅಂತಾರೆ ಕಲ್ಯಾಣಿ. ಅಕ್ಕ ನನ್ನ ಪ್ರಾಣ ಹೋದರೂ ಸರಿ, ನಾನು ಅಲ್ಲಿಗೆ ಹೋಗೋಕ್ಕೆ ಬಿಡಲ್ಲ, ನೀನು ರೆಸ್ಟ್ ಮಾಡಬೇಕಷ್ಟೆ, ನನಗೆ ನೀನು ಮುಖ್ಯ ಅಂತಾರೆ ಮಹೇಶ್ವರಿ ನನಗೆ ನೀನು ಕೋಪ ತರಿಸ್ತಿದ್ಯಾ, ಈಗ ನೀನು ಸುಮ್ಮನೆ ಇದ್ದರೆ ಸರಿ ಅಂತಾರೆ ಕಲ್ಯಾಣಿ. ರಾಮ್ ನೀನಾದರೂ ಹೇಳೋ, ವಿಷ ಮೈಯೆಲ್ಲ ಹಡ್ಕೊಂಡು ಬಿಡುತ್ತೆ ಅಂತಾರೆ ಮಹೇಶ್ವರಿ. ಹೌದು ಅತ್ತಿಗೆ, ಎಲ್ಲಿಗೆ ಹೋಗೋದು ಬೇಡ ಅಂತಾರೆ ಶ್ರೀಧರ್. ನಿನ್ನ ನಾನೇ ಅದೇ ಮಾತು ಹೇಳ್ತಿದ್ದಾರೆ, ಅವ್ರ ಮಾತನ್ನಾದರೂ ಕೇಳಕ್ಕ ಅಂತಾಳೆ ಮಹೇಶ್ವರಿ. ನೀವು ಯಾರು ನನಗೆ ಬುದ್ಧಿ ಹೇಳಬೇಡಿ, ಆ ಹುಡುಗಿ ನನ್ನ ಪ್ರಾಣ ಉಳಿಸೋದಕ್ಕೆ ಇಡೀ ರಾತ್ರಿ ಒದ್ದಾಡಿದ್ದಾಳೆ, ಈಗ ಅವಳು ತೊಂದರೆಯಲ್ಲಿ ಇರಬೇಕಾದ್ರೆ ನಾನು ಹೇಗೆ ಆರಾಮಾಗಿ ಮಲ್ಕೊಳ್ಳಿ. ರಾಮ್ ಕಾರಣ ರೆಡಿ ಮಾಡು, ನಾನು ಈಗಲೇ ಸ್ಟೇಷನ್ಗೆ ಹೋಗಬೇಕು ಅಂತಾರೆ ಕಲ್ಯಾಣಿ. ಸರಿ ದೊಡ್ಡಮ್ಮ, ಸಿಸ್ಟರ್ ವೀಲ್ ಚೇರ್ ಅರೇಂಜ್ ಮಾಡಿ ಅಂತ ರಾಮ್ ಹೋಗ್ತಾನೆ. ಈಚೆ ಪ್ರೇಮಂಗೆ ಕಾನ್ಸ್ಟೇಬಲ್ ಹೊಡಿತಾ, ಹೇಳ್ರಿ ನೀವೇ ಅಲ್ವಾ ವಿಷ ಹಾಕಿದ್ದು ಅಂತಾರೆ. ಇಲ್ಲ ಮೇಡಮ್, ನಾನು ನನ್ನ ಅತ್ತೆಗೆ ವಿಷ ಹಾಕಿಲ್ಲ, ನೀವು ನನ್ನ ಕೊಂದರೂ ಪರವಾಗಿಲ್ಲ, ನಾನಂತೂ ಇದನ್ನು ಒಪ್ಕೊಳ್ಳಲ್ಲ, ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗೋಕೆ ಬಿಡಿ ಮೇಡಮ್, ನಮ್ಮ ಅತ್ತೆ ಆಸ್ಪತ್ರೆಯಲ್ಲಿದ್ದಾರೆ ಅಂತಾಳೆ ಪ್ರೇಮ. ಆಗ ಇನ್ಸ್ಪೆಕ್ಟರ್ ಏನಾದರೂ ಹೇಳಿದ್ಲಾ ಅಂತ ಕೇಳ್ತಾರೆ. ಇನ್ನೂ 4 ಲಾಟಿ ರುಚಿ ತೋರಿಸು ಅಂತಾರೆ. ಆಗ ಕಾನ್ಸ್ಟೇಬಲ್ ಪ್ರೇಮಂಗೆ ಹೊಡಿತಾ ಇರ್ತಾರೆ. ಬೇಡ ಮೇಡಮ್ ಅಂತ ಜೋರಾಗಿ ಪ್ರೇಮ ಅಳ್ತಿರ್ತಾಳೆ. ಆಗ ಕಲ್ಯಾಣಿ ವೀಲ್ ಚೇರಲ್ಲಿ ರಾಮ್ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಕಲ್ಯಾಣಿ ಪ್ರೇಮಂಗೆ ಕಾನ್ಸ್ಟೇಬಲ್ ಹೊಡಿತಾ ಇರೋದನ್ನು ನೋಡಿ, ಇನ್ಸ್ಪೆಕ್ಟರ್ ನಿಲ್ಲಿಸಿ, ಎಷ್ಟು ಧೈರ್ಯ ಇದ್ದರೆ ನಾನು ಸೊಸೆ ಮೇಲೆ ದೌರ್ಜನ್ಯ ತೋರಿಸ್ತಿದ್ದೀರಲ್ಲ ಅಂತಾರೆ. ಅತ್ತೆ ಅಂತಾಳೆ ಪ್ರೇಮ ಅಂತ ಕಲ್ಯಾಣಿ ಪ್ರೇಮನ ಕೈಗೆ ಮುತ್ತನ ಕೊಡ್ತಾರೆ. ದೇವ್ರು ದೊಡ್ಡವನು, ನಿಮಗೇನೂ ಆಗಿಲ್ವಲ್ಲ, ಆ ದೇವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಅತ್ತೆ, ನಾನು ಅತ್ತೆನ ಉಳಿಸ್ಬಿಟ್ಟ ಅಂತ ಪ್ರೇಮ ನಗ್ತಾಳೆ. ನಾನು ಉಳಿದಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ಅಂತಾರೆ ಕಲ್ಯಾಣಿ. ಹೌದು ಪ್ರೇಮ, ದೊಡ್ಡಮ್ಮ ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ, ನೀನು ನೋಡೋದಕ್ಕೆ ಈ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತಾನೆ ರಾಮ್. ರೀ ಕಾನ್ಸ್ಟೇಬಲ್, ನನ್ನ ಸೊಸೆನ ನೀವು ಹೇಗಾರೆ ಹೊಡೆದ್ರಿ? ಇನ್ಸ್ಪೆಕ್ಟರ್ ಏನಿದು, ಯಾವ ಕಾನೂನು ಹೇಳುತ್ತೆ ನಿರಪರಾಧಿನ ಹೊಡಿಬೇಕು ಅಂತ? ದಯವಿಟ್ಟು ನನ್ನ ಸೊಸೆನ ಈಗಲೇ ಬಿಟ್ಬಿಡಿ ಅಂತಾರೆ ಕಲ್ಯಾಣಿ. ನೋಡಿ ಕಲ್ಯಾಣಿ ಅವರೇ, ನಿಮ್ಮ ಪ್ರಾಣನ ಉಳಿದಿರೋದು ನಿಮ್ಮ ಅದೃಷ್ಟ, ಆದರೆ ಅವಳು ನಿಮಗೆ ಪಾಯಸದಲ್ಲಿ ವಿಷ ಹಾಕಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ನೀವು ತಿಂದಿದ್ದು ಪಾಯಸದಲ್ಲಿ ವಿಷ ಇತ್ತು ಅಂತ ಲ್ಯಾಬ್ ಕೂಡ ಹೇಳ್ತಿದೆ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ. ನೀವು ಹೇಳಿದ ತಕ್ಷಣ ಬಿಡೋದಕ್ಕೆ ಇದೇನು ಆಟನ? FIR ಹಾಕ್ತೀವಿ, ಆಮೇಲೆ ಏನೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್. 1 ನಿಮಿಷ ಇನ್ಸ್ಪೆಕ್ಟರ್ ಅಂತ ರಾಮ್. ನನಗೂ ಕಾನೂನು ಗೊತ್ತಿದೆ, ನನ್ನ ಹತ್ರ ಡಾಕ್ಟರ್ ಸರ್ಟಿಫಿಕೇಟ್ ಇದೆ, ತಗೊಳ್ಳಿ ಅಂತ ಕೊಟ್ಟು ಪೇಷಂಟ್ಗೆ ಸಂಪೂರ್ಣ ಪ್ರಜ್ಞೆ ಬಂದಿದೆ. ಮೇಯ್ನ್ ವಿಕ್ಟಿಮ್ ಆಗಿ ನಮ್ಮ ದೊಡ್ಡಮ್ಮನೆ ಪ್ರೇಮನ ಮೇಲಿರೋ ಆರೋಪ ಸುಳ್ಳು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಿದ್ಮೇಲೆ ತನಿಖೆ ಮಾಡಿ ಅಪರಾಧಿನ ಹಿಡೀಲಿ, ಅದನ್ನು ಬಿಟ್ಟು ಪ್ರೇಮನ ಬಲಿಪಶು ಮಾಡಬೇಡಿ. ಎಟ್ ಎನಿ ಕಾಸ್ಟ್ ಪ್ರೇಮಂಗೆ ಸ್ಪೆಷಲ್ ಬೇಲ್ ಮೇಲೆ ರಿಲೀಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ 5 ನಿಮಿಷದಲ್ಲಿ ಕಮಿಷನರ್ ಕಾಲ್ ಬರುತ್ತೆ, 10 ನಿಮಿಷದಲ್ಲಿ ನಮ್ಮ ಲಾಯರ್ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅಂತಾನೆ ರಾಮ್. ಆಗ ಪೇಪರ್ನ ನೋಡಿ ಇನ್ಸ್ಪೆಕ್ಟರ್, ಆದರೆ ಪಾಯಸದಲ್ಲಿ ವಿಷ ಹಾಕಿರೋ ರಿಪೋರ್ಟು ಅಂತಾರೆ. ಈ ರಿಪೋರ್ಟ್ ಸುಳ್ಳಲ್ಲ, ಪಾಯಸದಲ್ಲಿ ವಿಷ ಇತ್ತು, ಆದರೆ ಅದನ್ನು ಹಾಕಿದ್ದು ಪ್ರೇಮ ಅಲ್ಲ, ನನ್ನ ಸೊಸೆ ಅಂತವಳಲ್ಲ. ತನ್ನವರು ಕಷ್ಟದಲ್ಲಿದ್ದಾಗ ಪ್ರಾಣ ಕೊಟ್ಟಾದರೂ ಅವರನ್ನು ಕಾಪಾಡ್ತಾಳೆ. ಇವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರಾಣ ಹೋಗೋ ಸ್ಥಿತಿಲಿದ್ದಾಗ ನನ್ನನ್ನು ಬೈಕಲ್ಲಿ ಕರ್ಕೊಂಡೋದ್ಲು, ಅದು ಕೆಟ್ಟು ನಿಂತಾಗ ತಳ್ಳು ಗಾಡೀಲಿ ಹಾಕ್ಕೊಂಡೋದ್ಲು. ನನ್ನ ಜೀವನ ಉಳಿಸೋದಕ್ಕೆ ನನ್ನ ಸೊಸೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು ಇನ್ಸ್ಪೆಕ್ಟರ್. ಈಗ ನನ್ನನ್ನು ಜೀವಂತವಾಗಿ ನೋಡ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣ ನನ್ನ ಸೊಸೆ ಪ್ರೇಮ. ಇಂಥವಳನ್ನು ಕೊಲೆಗಾರ್ತಿ ಅಂತ ಹೇಗೆ ಹೇಳ್ತೀರಾ ನೀವು? ಇನ್ಸ್ಪೆಕ್ಟರ್, ನೀವು ಈಗಲೇ ನನ್ನ ಸೊಸೆನ ಬಿಡಬೇಕು ಅಂತಾರೆ ಕಲ್ಯಾಣಿ.
ಕಾನ್ಸ್ಟೇಬಲ್ ಪ್ರೇಮನ ರಿಲೀಸ್ ಮಾಡಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ಪ್ರೇಮ ಸೆಲ್ಲಿಂದ ಈಚೆ ಬರ್ತಾಳೆ. ಅತ್ತೆ ಅಂತ ಪ್ರೇಮ ಕಲ್ಯಾಣಿ ಕಾಲಿಗೆ ಬೀಳ್ತಾಳೆ. ಪ್ರೇಮನ ಕಲ್ಯಾಣಿ ಗಟ್ಟಿಯಾಗಿ ತಬ್ಕೊಂಡು ಮುತ್ತು ಪ್ರೇಮ, ಇಷ್ಟು ದಿನ ನಿನ್ನ ಮನೆಯಿಂದ ದೂರ ಇಟ್ಟು ನಿಮ್ಮಿಬ್ಬರಿಗೆ ನೋವು ಕೊಟ್ಬಿಟ್ಟೆ. ನೀನು ತಪ್ಪು ಮಾಡಿದ್ಯಾ, ಆದರೆ ಅದನ್ನು ರಾಮೇ ಮರೆತು ನಿನ್ನ ಒಪ್ಕೊಂಡಿದ್ದಾನೆ. ನೀನು ನಿನ್ನ ಕ್ಷಮಿಸಬೇಕಾಗಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ತೀಯ ಮಗಳೇ ಅಂತಾರೆ ಕಲ್ಯಾಣಿ. ಪ್ರೇಮ ಅಳ್ತಾ ಕಲ್ಯಾಣಿನ ತಕ್ಕೊಂಡು, ಅತ್ತೆ ನೀವು ಕ್ಷಮೆ ಕೇಳಬಾರ್ದು, ನನಗೆ ಇನ್ನೊಂದು ಅವಕಾಶ ಕೊಡಿ, ಎಲ್ಲ ದಿಕ್ಕೋತೀನಿ, ಎಲ್ಲ ಕಲ್ತ್ಕೋತೀನಿ ಅಂತಾಳೆ ಪ್ರೇಮ. ಆಗ ಅಲ್ಲಿಗೆ ಪ್ರೇಮ ಅಪ್ಪ ಅಮ್ಮನೂ ಬರ್ತಾರೆ. ಏನಮ್ಮ ಇದು ಪ್ರೇಮ, ನಿನ್ನನ್ನು ಕೊಲ್ಲೋಕ್ಕೆ ನೋಡ್ತಿದ್ದಾಳಂತ ಎಲ್ಲರೂ ಆಡ್ಕೋತಿದ್ದಾರೆ, ನೀನು ನೋಡಿದರೆ ಇವಳನ್ನು ತಪ್ಕೊಂಡಿದೀಯ, ಏನಾಯ್ತಮ್ಮ ಇಲ್ಲಿ ಅಂತಾರೆ. ಅಣ್ಣ, ಪ್ರೇಮ ಯಾರನ್ನಾದರೂ ಕೊಲ್ತಾಳೆ ಅಂದರೆ ನಿಮ್ಮ ಮನಸ್ಸಾದರೂ ಒಪ್ಪುತ್ತಾ ಅಂತಾರೆ ಕಲ್ಯಾಣಿ. ಪ್ರೇಮ ಪ್ರೀತಿ ವಿಚಾರದಲ್ಲಿ ತಪ್ಪು ಮಾಡಿದಾಳೆ, ಸುಳ್ಳು ಹೇಳಿದಾಳೆ, ಆದರೆ ಒಬ್ಬರಿಗೆ ವಿಷ ಹಾಕಿ ಕೊಲ್ಲುವಷ್ಟು ಕೊಲೆಪಾತಕ್ಕೆ ಅಲ್ಲ ಅವಳು ಅಂತಾರೆ ಪ್ರೇಮ ತಂದೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಪ್ರೇಮ ನನ್ನ ಜೀವನ ಕಾಪಾಡಿದಾಳೆ. ಈಗ ನಾವೆಲ್ಲ ದೊಡ್ಡವರಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಪ್ರೇಮ ಸಣ್ಣ ತಪ್ಪು ಮಾಡಿದಾಳೆ, ಒಪ್ಕೋತೀನಿ, ಆದರೆ ಅದಕ್ಕೆ ಅವಳಿಗೆ ಶಿಕ್ಷೆನೂ ಆಗಿದೆ. ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಅವಳು ತಪ್ಪು ಮಾಡಿದ್ಲು ಅಂತ ನಾನು ಅವಳನ್ನು ಮನೆಯಿಂದ ಆಚೆ ಹಾಕಿದ್ದೆ, ಆದರೆ ಅವಳು ಮನೆಯವ್ರ ಮೇಲೆ ಕಾಳಜಿ ತೋರಿಸೋದನ್ನು ಕಡಿಮೆ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೂ ನಾನು ಆಟ ಹಿಡಿದಿದ್ರೆ ಅದು ಶೋಭೆ ಅಲ್ಲ ಅಣ್ಣ, ದಯವಿಟ್ಟು ಪ್ರೇಮನ ಕ್ಷಮಿಸ್ಬಿಡಿ ಅಂತಾರೆ ಕಲ್ಯಾಣಿ. ನೀನು ಮನೆಯ ಯಜಮಾನಿ, ನೀನೇ ಇವಳು ಮಾಡಿರೋ ತಪ್ಪನ್ನು ಒಪ್ಕೊಂಡು ಕ್ಷಮಿಸಿರುವಾಗ ನಮ್ಮ ನಿರ್ಧಾರ ಏನಮ್ಮ ಅಂತ ಅರೆ ಪ್ರೇಮ. ಅಪ್ಪ ಅಂತಾಳೆ ಪ್ರೇಮ, ನನ್ನ ಮಗಳು ಒಳ್ಳೆ ಗುಣ ಒಂದಲ್ಲ ಒಂದಿನ ಎಲ್ಲರ ಮನಸ್ಸು ಗೆಲ್ಲುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇವಳು ಯಾರಿಗೂ ಕೆಟ್ಟದ್ದನ್ನು ಬಯಸೋಳಲ್ಲ. ಇವತ್ತಿಗೆ ಇವಳ ಮೇಲಿದ್ದ ಕಳಂಕ ಎಲ್ಲ ಕಳೆದೋಯ್ತು ಅಂತಾರೆ ಪ್ರೇಮ. ಅಮ್ಮ ಹಾಗೆ ಹೇಳ್ಬೇಡ ಅಮ್ಮ, ನನ್ನ ಒಳ್ಳೆ ಗುಣ ಯಾರನ್ನೂ ಗೆಲ್ಲಿಲ್ಲ. ಅತ್ತೆ ಈ ದೊಡ್ಡ ಗುಣ ನನ್ನ ಗೆಲ್ಲಿಸ್ತು. ಅತ್ತೆ ಮನಸ್ಸು ಮಾಡದೆ ಹೋಗಿದ್ರೆ ನಾನಿನ್ನು ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು ಅಂತ ಅಪ್ಪನ ತಪ್ಕೋತಾಳೆ ಪ್ರೇಮ. ಈಚೆ ಪ್ರೇಮ ರಾಮ್ ಜೊತೆ ಕಲ್ಯಾಣಿ ಮನೆಗೆ ಬರ್ತಾರೆ. ಆಗ ಪಂಚಮಿ ಆರತಿ ಮಾಡೋಕ್ಕೆ ಆರತಿ ತತ್ತಾಳೆ. ಆಗ ಅಲ್ಲಿಗೆ ಮಹಾದೇವ ಕಾವ್ಯನೂ ಬರ್ತಾರೆ. ಅತ್ತೆ ಅಂತ ಕಾವ್ಯ ಕಲ್ಯಾಣಿನ ತಪ್ಕೋತಾರೆ. ಅಮ್ಮ ಅಂತ ಮಹಾದೇವನು ತಪ್ಕೋತಾನೆ. ಅರ್ಧ ಜೀವ ಬಂದಿತ್ತು, ನಿಮ್ಮನ್ನು ನೋಡಿದ ಮೇಲೆ ಪೂರ್ತಿ ಜೀವ ವಾಪಸ್ ಬಂದ ಹಾಗಾಗಿದೆ. ನನ್ನ ಇಬ್ಬರು ಸೊಸೆಯಂದ್ರನ್ನು ಒಟ್ಟಿಗೆ ಮನೆ ತುಂಬಿಸ್ಕೊಳ್ಳೋ ಅವಕಾಶ ನನಗೆ ಸಿಕ್ಕಿದೆ, ಬನ್ನಿ ಅಂತಾರೆ ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.